ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ ಊಟವಾದ ಬಳಿಕ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ತಮ್ಮ ಅವತ್ತಿನ ದಿನದ ಅನುಭವವನ್ನು ಹಂಚಿಕೊಳ್ಳುವ ಪರಿಪಾಠವನ್ನು ಇಟ್ಟುಕೊಂಡಿದ್ದರು. ಅಂದು ಕೂಡ ಎಲ್ಲರೂ ಒಟ್ಟಿಗೆ ಹಾಲಲ್ಲಿ ಸೇರಿದ್ದರು. ಇವತ್ತು ನಮ್ಮ ಶಾಲೆಯಲ್ಲಿ ಒಬ್ಬರು ಹೊಸ ಟೀಚರ್ ಬಂದಿದ್ದರು. ಯಾಕೋ ಅವರನ್ನು ನೋಡಿದರೆ ತುಂಬ ಒಳ್ಳೆಯವರು ಅನ್ನಿಸ್ತು. ಸರಳ ನಡೆನುಡಿ, ಯಾರಿಗೂ ಇಷ್ಟವಾಗುವಂತಹ ವ್ಯಕ್ತಿತ್ವ ಎಂದು ಮೃದುಲಾರವರು ತಮ್ಮ ಶಾಲೆಯಲ್ಲಿ ನಡೆದ ವಿಷಯವನ್ನು ಹೇಳುತ್ತಿರುವಾಗ, ಅಮ್ಮ ಟೀಚರ್ ಹೆಂಗಾಗಿದ್ರಾ ಎಂದು ಶ್ರೇಯಸ್ ಕುತೂಹಲದಿಂದ ಕೇಳಿದರೆ, ಯಾಕೋ ಟೀಚರನ್ನು ಕೂಡ ಬಿಡಲ್ವಾ ಎಂದು ಸ್ವರ ಗದರಿದಾಗ, ನೀನು ಸುಮ್ಮನಿರು, ನಾನು ಅಮ್ಮನ ಹತ್ರ ತಾನೇ ಕೇಳಿದ್ದು ಎಂದ ಶ್ರೇಯಸ್. ಶುರು ಮಾಡಿದ್ರಾ ನಿಮ್ಮ ಜಗಳನ? ಇಬ್ಬರು ಬನ್ನಿ ಇಲ್ಲಿ ಎಂದ ಮೃದುಲಾರವರು ಇಬ್ಬರನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿದರು. ಆ ಟೀಚರ್ಗೆ 50 ವರ್ಷ ಇರಬಹುದು, ಆದರೆ ನೋಡಲು ಯಂಗಾಗಿ ಕಾಣಿಸ್ತಿದ್ರು ಎಂದರು ಮೃದುಲಾರವರು. ಅಮ್ಮ 50 ವರ್ಷ ಆಗಿ ಈಗ ಕೆಲಸಕ್ಕೆ ಸೇರಿದಾರಾ ಎಂದು ಸ್ವರ ಅಚ್ಚರಿಯಿಂದ ಕೇಳಿದರೆ, ನನಗೂ ನಿನ್ನ ಹಾಗೆ ಈ ಪ್ರಶ್ನೆ ಮನಸ್ಸಲ್ಲಿ ಮೂಡಿತ್ತು. ನಾನು ಅವರ ಬಳಿ ಇದರ ಬಗ್ಗೆ ಕೇಳಿದ್ದೆ ಕೂಡ. ಅದಕ್ಕೆ ಅವರು ಹೇಳಿದ್ದೆ ಏನಂದರೆ, ಅವರು ಈ ಊರಿಗೆ ಹೊಸಬ್ರು, ಮನೆಯಲ್ಲಿ ಅವರು ಮತ್ತು ಮಗ ಮಾತ್ರ ಇರುವುದಂತೆ. ಅವನು ಬಿಸ್ನೆಸ್ ಮ್ಯಾನ್, ಇವರಿಗೆ ಹೊತ್ತು ಹೋಗಬೇಕಲ್ಲ, ಅದಕ್ಕೆ ಇಲ್ಲಿಗೆ ಕೆಲಸಕ್ಕೆ ಸೇರಿದ್ರಂತೆ ಎಂದರು. ಅವರ ಹೆಸರೇನಮ್ಮ ಎಂದು ಕೇಳಿದಳು ಶ್ರೀಯಾ. ಸರಸ್ವತಿ ಎಂದರವರು. ಶ್ರೀಮಂತರಾಗಿದ್ದರೂ ಸುಮ್ಮನೆ ಮನೆಯಲ್ಲಿ ಕೂತು ಕಾಲಹರಣ ಮಾಡದೆ ಈ ವಯಸ್ಸಲ್ಲೂ ಕೆಲಸಕ್ಕೆ ಹೋಗುತ್ತಾರಲ್ಲ, ಅವರು ನಿಜಕ್ಕೂ ಗ್ರೇಟ್. ಸಾಕ್ಷಾತ್ ವಿದ್ಯಾದೇವತೆ ಸರಸ್ವತಿ ಇರಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡಳು ಶ್ರೀಯಾ. ಅಮ್ಮ, ಇವತ್ತು ಏನಾಯಿತು ಗೊತ್ತಾ? ನಮ್ಮ ಕಾಲೇಜಿಗೆ ಇತ್ತೀಚೆಗೆ ಸೇರಿದಳಲ್ವಾ ದೀಪ್ತಿ ಅಂತ. ಬಹುಶಃ ನಾನು ನಿಮಗೆ ಅವಳ ಬಗ್ಗೆ ಹೇಳಲಿಲ್ಲ ಅನಿಸುತ್ತೆ. ಅವಳು ನೋಡಲು ತುಂಬ ಸುಂದರವಾಗಿದ್ದಾಳೆ, ಮುಖದಲ್ಲಿ ಮಗುವಿನ ಮುಗ್ಧತೆ. ಅವಳನ್ನು ನೋಡಿದರೆ ಯಾರಿಗಾದರೂ ಒಂದು ಸಾರಿ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಅವಳನ್ನು ಎಂದು ಬಂದ ನಗುವನ್ನು ತಡೆಯಲು ಯತ್ನಿಸಿ ಸೋತವಳು ಶ್ರೇಯಸ್ನ ಮುಖವನ್ನೇ ನೋಡುತ್ತಾ ಬಿದ್ದು ಬಿದ್ದು ನಕ್ಕಳು. ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಎಷ್ಟು ಬೇಕಾದರೂ ನಗು ಎಂದಳು ಶ್ರೀಯಾ. ಆದರೆ ಸ್ವರ ವಿಷಯ ಹೇಳಲು ಬಾಯಿ ತೆರೆಯುವಾಗ ಅವಳ ಬಾಯಿಯನ್ನು ಮುಚ್ಚಿದ ಶ್ರೇಯಸ್ ನಿಂತು ಕೈ ತೆಗೆಯೋ ಎಂದು ಮೃದುಲಾರವರು ಹೇಳಿದರೆ ಮುರಳಿಯವರು ಕೂಡ ಅವರ ಮಾತನ್ನು ಅನುಮೋದಿಸಿದರು. ಆದರೆ ಅವನು ಶ್ರೇಯಸ್ ಅವರ ಮಾತನ್ನು ಕಿವಿಗೆ ಹಾಕಿದರೆ ತಾನೆ. ಕೊನೆಗೆ ಶ್ರೀಯಾಳೆ ಅವನನ್ನು ಮೆಲ್ಲ ಎಳೆದು ಈಚೆ ನಿಲ್ಲಿಸಿ, ಈಗ ಹೇಳು ಸ್ವರ ಎಂದಳು. ಅದು ಅಕ್ಕ, ಈ ಶ್ರೇಯಸ್ ಅವಳನ್ನಿವತ್ತು ಪ್ರಪೋಸ್ ಮಾಡಿದ. ಪಾಪ, ನಾನು ನಿನ್ನ ಅಕ್ಕನ ಫ್ರೆಂಡ್ ಕಣೋ ಅಂತ ಅವಳು ಹೇಳಿದಾಗಲೇ ಈ ಪುಣ್ಯಾತ್ಮನಿಗೆ ಅವಳು ನನ್ನ ಫ್ರೆಂಡ್ ಅಂತ ಜ್ಞಾನೋದಯ ಆಗಿದ್ದಂತೆ ಎಂದು ಮತ್ತೆ ನಕ್ಕಾಗ ಶ್ರೇಯಸ್ ಕೋಪದಿಂದ ಅವಳನ್ನು ತಳ್ಳಿ, ಅಮ್ಮ ಅಪ್ಪ, ಇದರಲ್ಲಿ ನನ್ನ ತಪ್ಪಿಲ್ಲ. ಆ ಕುಳ್ಳಿಯನ್ನು ನೋಡಿ ಅವಳು ನನಗಿಂತ ಚಿಕ್ಕವಳಿರಬೇಕು ಅಂತ ಅಂದ್ಕೊಂಡೆ. ಅಷ್ಟಕ್ಕೂ ನಾನು ಅವಳನ್ನು ಕಾಲೇಜಲ್ಲಿ ನೋಡಿರಲಿಲ್ಲ. ಮನೆಗೆ ಬರುವಾಗ ಬುಕ್ ತಗೊಳ್ಳೋಕ್ಕೆ ಬುಕ್ ಸ್ಟಾಲಿಗೆ ಹೋಗಿದ್ದೆ. ಅಲ್ಲಿ ಅವಳು ಬಂದಿದ್ಲು. ನಾನೇನು ಬೇಕು ಅಂತ ಮಾಡಲಿಲ್ಲ ಎಂದಾಗ ಮೃದುಲಾರವರು ಅವನ ಕಿವಿ ಹಿಡಿದು, ಹುಡುಗಿಯನ್ನು ಪ್ರಪೋಸ್ ಮಾಡುವಷ್ಟು ದೊಡ್ಡವನಾಗಿಬಿಟ್ಟಿಯ ನೀನು ಎಂದಾಗ, ಅದು ಸಾರಿ ಮಾ, ಸುಮ್ಮನೆ ತಮಾಷೆಗೆ ಹಾಗೆ ಮಾಡಿದೆ ಎಂದ. ಶ್ರೀಯಾ ಸ್ವರಾಳನ್ನು ಎಬ್ಬಿಸುತ್ತಾ, ಇನ್ಮೇಲೆ ಇವಳನ್ನು ಹೀಗೆ ತಳ್ಳಿದ್ರೆ ನಿನ್ನ ಪಾಕೆಟ್ ಮನಿ ಕ್ಯಾನ್ಸಲ್ ಮಾಡ್ತೀನಿ ಎಂದಳು. ಅಕ್ಕ ಸಾರಿ, ಇನ್ಮೇಲೆ ಹೀಗೆ ಮಾಡಲ್ಲ ಎಂದವನು ಸ್ವರಾಳ ಕಡೆಗೆ ನೋಡಿ, ಸಾರಿ ಕಣೆ ಗೂಬೆ ಎಂದವ ಮಹಡಿ ಮೆಟ್ಟಲೆ ಇರುತ್ತಲೇ ಹಿಂದಿರುಗಿ ನೋಡದೆ ಗುಡ್ ನೈಟ್ ಆಲ್ ಎಂದು ತನ್ನ ಕೋಣೆಗೆ ಹೋದ. ಮಂಚದಲ್ಲಿ ಮಲಗಿದ ತಕ್ಷಣ ಅವನಿಗೆ ನಿದ್ದೆ ಆವರಿಸಿತು. ಅವನ ಹಿಂದೆಯೇ ಸ್ವರ ಸಹ ತನ್ನ ಕೋಣೆಗೆ ಹೊರಟಳು. ಅಪ್ಪ, ನಿಮ್ಮನ್ನು ರೂಮಿಗೆ ಬಿಡ್ತೀನಿ ಎಂದ ಶ್ರೀಯಾ ಅವರನ್ನು ಕೋಣೆ ತನಕ ಬಿಟ್ಟು ಮಲಗಲು ಸಹಾಯ ಮಾಡಿದಳು. ಬಳಿಕ ಹೊದಿಕೆ ಹೊದಿಸಿ ನೀರಿನ ಜಗ್ಗನ್ನು ಅವರ ಕೈಗೆಟಕುವ ಜಾಗದಲ್ಲಿ ಇಟ್ಟು ಕೋಣೆಯ ಲೈಟ್ ಆಫ್ ಮಾಡಿ ಹೊರಗೆ ಬಂದಳು. ಮೃದುಲಾರವರು ತಮ್ಮ ಅಡುಗೆ ಕೋಣೆಯ ಕೆಲಸ ಮುಗಿಸಿ ಬಂದವರು ಸೋಫಾದಲ್ಲಿ ಏನೋ ಯೋಚಿಸುತ್ತಾ ಕುಳಿತ ಮಗಳನ್ನು ನೋಡಿದರು. ಯಾವುದೋ ಚಿಂತೆ ಅವಳನ್ನು ಕಾಡುತ್ತಿದೆ ಎಂದರಿತವರು ಅವಳ ಭುಜದ ಮೇಲೆ ಕೈ ಇಟ್ಟು, ಏನಾಯಿತು ಚಿನ್ನು ಪುಟ್ಟ ಎಂದು ವಿಚಾರಿಸಿದರು. ಅವಳ ಮುಖದಲ್ಲಿ ಗಾಬರಿ ಇತ್ತು. ಅಮ್ಮ, ನಾನೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೇನೆ ಎಂದವಳು ಮನೆಯ ಪತ್ರವನ್ನು ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿಯಾಗಿ ಇಟ್ಟರೆ ಮಾತ್ರ ಬ್ಯಾಂಕ್ನವರು ಲೋನ್ ಕೊಡ್ತಾರೆ ಎಂಬ ವಿಷಯವನ್ನು ತಿಳಿಸಿದಳು. ಅವಳ ಬಗ್ಗೆ, ಅವಳ ಆತ್ಮವಿಶ್ವಾಸದ ಬಗ್ಗೆ ನಂಬಿಕೆ ಇದ್ದವರು, ನಿನ್ನ ಕನಸು ನಿಜವಾಗುತ್ತೆ, ಕೆಲವೊಮ್ಮೆ ಅಂದುಕೊಂಡ ಕೆಲಸ ಆಗಬೇಕಾದ್ರೆ ಯಾವ ರಿಸ್ಕ್ಗೂ ತಯಾರಾಗಿರಬೇಕು ಎಂದರು.
ಆದರೂ ಅಮ್ಮ, ನನಗೆ ಯಾಕೋ ಭಯ ಆಗ್ತಿದೆ. ಒಂದು ವೇಳೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗದೇ ಇದ್ದರೆ ಎಂದಾಗ ಅವಳನ್ನು ತಡೆದವರು, ಬಿಸ್ನೆಸ್ ಶುರು ಮಾಡುವ ಮೊದಲೇ ಹೀಗೆ ಧೈರ್ಯಗೆಟ್ಟರೆ ಹೇಗೆ? ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಿನ್ನಿಂದ ಆ ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ನಡೆಸಲು ಸಾಧ್ಯವಿದೆ ಎಂದು ಅವಳಲ್ಲಿ ಧೈರ್ಯ ತುಂಬಲು ಪ್ರಯತ್ನಿಸಿದರು. ಅವರ ಪ್ರಯತ್ನ ವಿಫಲವಾಗಲಿಲ್ಲ. ಅವರನ್ನು ತಬ್ಬಿಕೊಂಡವಳು, ಥ್ಯಾಂಕ್ ಯು ಮಾ, ಐ ಕ್ಯಾನ್ ಡೂ ಇಟ್ ಎಂದಳು. ಮರುದಿವಸ ಸೂರ್ಯೋದಯದ ಹೊತ್ತಿಗೆ ಹೊಸ ಉರುಪಿನಿಂದ ಎದ್ದವಳು ತನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ದೇವರೇ, ಇವತ್ತು ಮನೆಯ ಪತ್ರ ತಗೊಂಡು ಬ್ಯಾಂಕ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ಸರಿಯಾಗೋ ಹಾಗೆ ಮಾಡಪ್ಪ ಎಂದು ಪ್ರಾರ್ಥಿಸಿದವಳು ತನ್ನ ತಂದೆಯನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಬಳಿ ಬಂದಳು. ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕುಳಿತು ಒಟ್ಟಾಗಿ ತಿಂದರು. ಸ್ವರ ಮತ್ತು ಶ್ರೇಯಸ್ ಕಾಲೇಜಿಗೆ ಹೋದರು. ಮೃದುಲಾರವರು ಶಾಲೆಗೆ ಹೋದರು. ಅಪ್ಪ, ನಾನು ಹೋಗೋ ಕೆಲಸ ಸಕ್ಸಸ್ ಆಗಲಿ ಅಂತ ನಂಗೆ ಆಶೀರ್ವಾದ ಮಾಡಿ ಎಂದವಳು ತನ್ನ ತಂದೆಯ ಆಶೀರ್ವಾದ ಪಡೆಯಲು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದೆ ಪುಟ್ಟ ಎಂದು ಅವಳನ್ನು ಮನಸಾರೆ ಹರಸಿದರು. ಅಪ್ಪ, ನಿಮಗೆ ಓದಲು ಪುಸ್ತಕವನ್ನು ತೆಗೆದಿಟ್ಟಿದ್ದೀನಿ ಎಂದವಳು ಅವರನ್ನು ಅವರ ಕೋಣೆಗೆ ಕರೆದುಕೊಂಡು ಹೋಗಿ ಬೇಗ ಹೋಗಿ ಬರ್ತೀನಿ ಎಂದು ಹೊರಟಳು. ಪಾಪ ನನ್ನ ಮಗು ಚಿಕ್ಕ ವಯಸ್ಸಲ್ಲಿ ಕಷ್ಟಪಡುವಂತಾಯಿತು, ಅವಳಿಗೆ ಸರಿದಾರಿ ತೋರಿಸು ತಂದೆ ಎಂದು ಮುರಳಿಯವರು ಮನದಲ್ಲೇ ದೇವರಿಗೆ ಮೊರೆ ಇಟ್ಟರು. ಬ್ಯಾಂಕಿಗೆ ಬಂದಾಗ ಅಲ್ಲಿ ಮ್ಯಾನೇಜರ್ ಇರಲಿಲ್ಲ. ಅಲ್ಲಿಯ ಉದ್ಯೋಗಿಯೊಬ್ಬರು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮ್ಯಾನೇಜರ್ ಈಗ ಬರ್ತಾರೆ ಎಂದರು. ಅರ್ಧ ಗಂಟೆಯ ಬಳಿಕ ಮ್ಯಾನೇಜರ್ ಬಂದರು. ಅವರ ಬಳಿ ಹೋಗಿ, ಸರ್, ಮನೆಯ ಪತ್ರ ತಗೊಂಡು ಬಂದಿದ್ದೀನಿ ಎಂದಾಗ, ಸರಿ ಕೊಡಿ ಎಂದವರು ಪತ್ರವನ್ನು ಪರಿಶೀಲಿಸಿ, ನೋಡಿ, ನೀವು ಕೇಳಿದಷ್ಟು ಅಮೌಂಟ್ ಈ ಪ್ರಾಪರ್ಟಿಗೆ ಕೊಡೋಕ್ಕಾಗೋದಿಲ್ಲ ಎಂದರು. ಸರ್, ದಯವಿಟ್ಟು ಹಾಗೆ ಹೇಳಬೇಡಿ ಸರ್ ಎಂದವಳು ಪರಿಪರಿಯಾಗಿ ಬೇಡಿಕೊಂಡರು. ಅವರ ಮನಸ್ಸು ಕರಗಲಿಲ್ಲ. ಇಲ್ಲಿಗೆ ಬರುವ ಮೊದಲು ಕಂಡಿದ್ದ ಕನಸು ನುಚ್ಚು ನೂರಾಯಿತು. ಇಷ್ಟು ಹೊತ್ತು ಎಲ್ಲ ಸರಿಯಾಗಿತ್ತಲ್ಲ, ಯಾಕಪ್ಪ ದೇವರೇ ನನಗೆ ಶಿಕ್ಷೆ? ಸ್ವರ ಹಾಗೂ ಶ್ರೇಯಸ್ನ ಅವರ ಇಚ್ಛೆಯಂತೆ ಮುಂದೆ ಓದಿಸಬೇಕು. ನಮ್ಮ ಅಪ್ಪನ ಕಾಲು ಸರಿಯಾಗಿ ಅವರು ಮೊದಲಿನಂತೆ ಓಡಾಡಿಕೊಂಡಿರಬೇಕು. ಅಮ್ಮ ತನ್ನ ಕೆಲಸ ನಿಲ್ಲಿಸಿ ಇನ್ನಾದರೂ ಆರಾಮಾಗಿ ಮನೆಯಲ್ಲಿರಲಿ. ನನ್ನ ಕುಟುಂಬದ ಪರವಾಗಿ ನಾನು ಇಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದು ತಪ್ಪ ಎಂದು ಮನದಲ್ಲಿ ವೇದನೆ ಪಟ್ಟುಕೊಂಡಳು. ಅಲ್ಲಿಂದ ಹೊರಬಂದವಳು ರಾಜೀವ್ರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಅವನು ಹಾಗನ್ನ ಎಂದು ಅಚ್ಚರಿಯಿಂದ ನುಡಿದವರು, ನಾನು ಬೇರೇನಾದರೂ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ, ನೀನು ಬೇಜಾರು ಮಾಡಬೇಡ, ಈಗ ಮನೆಗೆ ಹೋಗು ಎಂದು ಅವಳನ್ನು ಸಂತೈಸಲು ಯತ್ನಿಸಿದರು. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಮನೆಗೆ ತಲುಪಿದಳು. ಮನೆಯೊಳಗೆ ಕಾಲಿಡಬೇಕು ಎನ್ನುವಷ್ಟರಲ್ಲಿ ರಾಜೀವ್ರವರು ಕರೆ ಮಾಡಿದರು. ಅವರು ಹೇಳಿದ ವಿಷಯ ಕೇಳಿ ಬದುಕಿನಲ್ಲಿ ಹೊಸದೊಂದು ಆಶಾಕಿರಣ ಮೂಡಿತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಎಂದವಳು ಕರೆ ತುಂಡರಿಸಿದಳು. ಕಣ್ಣೀರ ಧಾರೆ ಹರಿಸಿದ ಕಣ್ಗಳಲ್ಲಿ ಸಂತೋಷದ ಹೊನಲು ಕಾಣಿಸಿತು. ಮುಂದುವರೆಯುವುದು